ಜನರಿದ್ದಾರೆ, ಸಮಾಜದಲ್ಲಿ ಒಳ್ಳೆ ಶಾಸಕರಿದ್ದಾರೆ. ಇದನ್ನ ಮತ್ತೆ ಎಲ್ಲ ನಮ್ಮ ಶಾಸಕರು, ಕಾಂಗ್ರೆಸ್ ಪಕ್ಷದ ನಾಯಕರುಗಳಿಗೆ ಹಾಗೂ ರಾಷ್ಟ್ರೀಯ ಮುಖ್ಯವಾಗಿರತಕ್ಕಂಥ ಸೋನಿಯಾ ಗಾಂಧಿ ಮೇಡಮ್ ಅವರಿಗೆ, ರಾಹುಲ್ ಗಾಂಧಿ ಅವರಿಗೆ, ಎಸಿಸಿ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರಿಗೆ ಮತ್ತೊಮ್ಮೆ ಮನವಿ ಮಾಡ್ಕೊಂತೀನಿ. ಪುಟ್ಟಣ ಶೆಟ್ಟಿ ಅವರಿಗೆ ನೀವು ಈ ಸರಿ ಯಾವುದೇ ಕಾರಣಕ್ಕೂ ಅವಕಾಶ ಮಾಡಿಕೊಡ್ಲೇಬೇಕು. ಈ ಒಂದು ಸಮಾಜದ ಕಳಕಳಿಯ ಮನವಿ ಅಂತ ಪರಿಗಣಿಸಿ ನಾವು ಯಾವುದೇ ತರಹದ ಹೋರಾಟ ಇನ್ನೊಂದು ಮತ್ತೊಂದು ಹೇಳ್ತಾ ಇಲ್ಲ, ನಮ್ಮ ಒಂದು ಮನವಿಯನ್ನು ಸ್ಪಂದಿಸಲೇಬೇಕು. ಇಲ್ಲ ಇದ್ರ ಪರಿಣಾಮ ಮುಂದಿನ ದಿನಗಳಲ್ಲಿ ಬಹಳ ಕೆಟ್ಟದಾಗಿ ಎದುರಿಸಬೇಕಾಗುತ್ತೆ. ನಮ್ಮ ಪಕ್ಷದ ನಾವು ಪಕ್ಷದ ಒಬ್ಬ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಕೆಪಿಸಿಸಿ ನಾನು ಈ ಸಮಾಜದ ಬೆಂಗಳೂರು ಜಿಲ್ಲಾದ ಅಧ್ಯಕ್ಷ ಸಹ ಆಗಿದ್ದೀನಿ. ನಮ್ಮ ಸಮಾಜ ನಮ್ಮ ಪಕ್ಷಕ್ಕೆ ಎಷ್ಟು ಮಟ್ಟಿಗೆ ಇದಂತ ಉಪಚುನಾವಣೆಗಳು ಸಹ ನೋಡಿದೆ. ನಂಜನಗೂಡು ಆ ಭಾಗದಲ್ಲೆಲ್ಲ ಕೇರ್ಪಡೆಯಲ್ಲಿ 40-45 ಸಾವಿರ ಇದ್ವಿ. ಅರಬಾವಿ, ಗೋಕಾಕ್, ಚಾಮರಾಜನಗರ 40,000 ಮೇಲ್ಪಟ್ಟು ಓಟ್ಗಳಿದ್ವು. ನಾವೆಲ್ಲ ನಮ್ಗೆ ಟಿಕೆಟ್ ಕೊಟ್ಟ ಶಾಸಕರಾಗತಕ್ಕಂಥ ಅವಕಾಶ ಇದೆ. ಟಿಕೆಟ್ ಅಲ್ಲೂ ಸಹ ವಂಚಿತರಾಗ್ತಾ ಇದ್ವಿ. ಕಳೆದ ಬಾರಿ 3-4 ಸಮಾಜಕ್ಕೆ ಟಿಕೆಟ್ ಕೊಡಲೇಬೇಕಂತ ಕೇಳಿದ್ವಿ. ಪುಟ್ಟಣ ಶೆಟ್ಟಿ ಅವರು ಕಳೆದ ಬಾರಿ ಯಜಮಾನರಿಂದ ಅವರು ಟಿಕೆಟ್ ಅಂತ ಕೊಟ್ಟಿದ್ದಿಲ್ಲ, ಟಿಕೆಟ್ ಸಹ ಸಿಕ್ಕಿಲ್ಲ, ಮತ್ತು ನಿಗಮಗಳು ಹೆಚ್ಚಾಗಿ ಕೊಟ್ಟಿಲ್ಲ. ಮತ್ತು ನಮ್ಮ ಸಮಾಜ ರಾಜಕಾರಣವಾಗಿತ್ತು ಮುಂದೆ ಬರ್ತಕ್ಕೆ ತುಂಬಾ ಅವಕಾಶಗಳು ಕಡಿಮೆ. ಹಂಗಾಗಿ ನೀವು ವಿಧಾನ ಪರಿಷತ್ಗೆ ದಯವಿಟ್ಟು 1-2 ಅವಕಾಶಗಳು ಮಾಡಿಕೊಡ್ಲೇಬೇಕು. ನಮ್ಮ ಸಮಾಜದ ಮಕ್ಕಳು ಶೈಕ್ಷಣಿಕವಾಗಿ ಅಭಿವೃದ್ಧಿ ಆಗಬೇಕು ಅಂತಂದ್ರೆ ಅಭಿವೃದ್ಧಿ ನಿಗಮದಲ್ಲಿ ಅಲ್ಲಿ ಶೈಕ್ಷಣಿಕ ಸಾಲ ಕೊಡಲಿಕ್ಕೆ ಹಣ ಸಹ ತುಂಬಾ ಕಡಿಮೆ ಇದೆ. ಅದು ಸಹ ನೀವು ಹೆಚ್ಚಿನ ಅನುದಾನವನ್ನು ಕೊಡಬೇಕು ಮುಂದಿನ ಒಂದು ಇದರಲ್ಲಿ ಅಂತ ಎಲ್ಲ ಒಂದು ಕಾಂಗ್ರೆಸ್ ಪಕ್ಷದ ಮುಖ್ಯ ವಾಹಿನಿಯಲ್ಲಿರ್ತಕ್ಕಂಥ ಎಲ್ಲ ಮುಖಂಡರುಗಳಿಗೆ ನಾನು ಮನವಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ಪುಟ್ಟಣ ಶೆಟ್ಟಿಗೆ ನೀವು ದಯವಿಟ್ಟು ಈ ಒಂದು ಸಂಪುಟದಲ್ಲಿ ಅವಕಾಶ ಮಾಡಿಕೊಡ್ಲೇಬೇಕು ಅಂತ ನಾನು ಪ್ರಾರ್ಥನೆ ಮಾಡ್ಕೊಳ್ತೇನೆ. ಏನಾಗಿದೆ ಅಂದ್ರೆ ಈಗ ನಾವು ಮಾಧ್ಯಮದ ಚಾನಲ್ಗಳು ನೋಡ್ತಾ ಇದ್ದಾರೆ, ಸಮುದಾಯದ ಪಟ್ಟಿಯ ಹೆಸರುಗಳೆಲ್ಲ ಕಾಣ್ತಾ ಇಲ್ಲ. ಸೊ ಹಂಗಾಗಿ ನಮಗೆ ಒಂದು ಎಲ್ಲೋ ಒಂದು ಕಡೆ ನೋವು ಉಂಟಾಗ್ತದೆ. ನಮ್ಮ ಸಚಿವರು, ನಮ್ಮ ಶಾಸಕರು ಎಲ್ಲಿ ಹೆಸರು ಬರ್ತಾ ಇಲ್ಲ. ಅಲ್ಲ, ಕಳೆದ ಬಾರಿ ಪಟ್ಟಿ ಸಹ ಇತ್ತು. ಕಳೆದ ಬಾರಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಪ್ರಮಾಣ ವಚನ ಸ್ವೀಕಾರ ಮಾಡುವ ಪಟ್ಟಿ ಬಂದಿರತಕ್ಕಂಥ ವಿಷಯ ಪುಟ್ಟಣ ಶೆಟ್ಟಿ ಸಾಹೇಬರು ಕೊನೆ ಹೋಗಿತ್ತು, ಡೆಲ್ಲಿ ಸಹ ಇತ್ತು, ಮತ್ತು ಅವರು ಬರ್ಲಿ ಸಹ ಹೇಳಿದ್ರು ರೆಡಿ ಮಾಡ್ಕೊಂಡು ನಿಮಗೆ ಆಗಿದೆ ಅಂತ ಹೇಳಿ. ಕೊನೆಗಳಿಗೆ ಯಾವುದೋ ಒಂದು ರಾಜಕೀಯ ಒತ್ತಡ ಇನ್ನೊಂದೇನ ಆಗಿ ಅವ್ರಿಗೆ ಮನವೊಲಿಸತಕ್ಕಂಥ ಕೆಲಸ ಮಾಡಿ ಸಿದ್ದರಾಮಯ್ಯ ಮುಂದಿನ ದಿನಗಳಲ್ಲಿ ಅವಕಾಶ ಮಾಡ್ತಕ್ಕಂಥ ಮಾತು ಕೊಟ್ಟು 3 ವರ್ಷ ಮತ್ತೆ ಅವಕಾಶ ನಮ್ಗೆ ನೀಡುತ್ತಿಲ್ಲ. ನೀವು ಉಳಿದತಕ್ಕಂಥದ್ದು 2 ವರ್ಷ ಅವಕಾಶ ಸಿಗಲೇಬೇಕಂತ ನಾವು ಪ್ರಾರ್ಥನೆ ಮಾಡ್ಕೊಂಡಿದ್ದೇವೆ. ಹಿಂದುಳಿದ ವರ್ಗದವರ ಕ್ಷೇತ್ರದಲ್ಲಿ ಟಿಕೆಟ್ ಕೊಟ್ಟರು ಒಂದೇ, ಅವ್ರು ಇದ್ರದ್ದು ಒಳ್ಳೆ. ಸೊ ಹಂಗಾಗಿ ಅವ್ರಿಗೆ ಯಾರು ನಮ್ಮಲ್ಲಿ ಯಾವ ಒಳಗಗಳು ಒಳಪೈಪೋಟಿಗಳು ಯಾರು ಇಲ್ಲ. ಸೊ ಮತ್ತೆ ಹಿಂದುಳಿದವರು 4 ಸಾರಿ ಒಂದು ರಾಷ್ಟ್ರ ಯಾರು ಗೆದ್ದಿಲ್ಲ. ಹಾಗಾಗಿ ಇವ್ರಿಗೆ ತುಂಬಾ ಅವಕಾಶಗಳಿದೆ. ಹೈಕಮಾಂಡ್ ಸಹ ನಾವು ಇದರಿಂದ ಮನವಿ ಮಾಡ್ಕೊಂತ ಇದ್ದೀವಿ. ಹೈಕಮಾಂಡ್ ಸಹ ಪರಿಗಣಿಸಬೇಕಿದೆ. ಸರ್, ಈಗ ಹೈಕಮಾಂಡ್ಗೆ ಪತ್ರದ ಮುಖೇಂದ್ರ ರಾಜ್ಯ ಸಂಘದಿಂದ ನಮ್ಮ ಪ್ರಧಾನ ಕಾರ್ಯದರ್ಶಿಗಳಂತ ಕರ್ನಾಟಕ ರಾಜ್ಯ ಅವರು ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಮನವಿ ಪತ್ರವನ್ನು ಮತ್ತು ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು 3 ಜನ